ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವಿಬ್ರು ಒಂದೇ ಮನಸ್ಥಿತಿಲಿದ್ದೀವಿ. ಆದರೆ ನಾನು ಮಾತ್ರ ನನ್ನ ಕಷ್ಟನ ಹೇಳ್ಕೊಂಡು ನನ್ನ ಮನಸ್ಸನ್ನು ಹಗುರ ಮಾಡಿಕೊಂಡೆ. ನಿಮ್ಮ ಮನಸ್ಸಿನ ಭಾರನ ಜಾಸ್ತಿ ಮಾಡಿದೆ ಅಲ್ವಾ ಯಜಮಾನ್ರೆ? ಹಾಗೆ ಯಾಕೆ ಅಂದ್ಕೊಳ್ತೀಯ ಪಾರು? ನಿನ್ನ ಮನಸ್ಸಲ್ಲಿರೋ ನೋವನ್ನ ನನ್ನ ಹತ್ರ ಹೇಳ್ಕೊಳ್ತೀನಿ, ಯಾರ ಹತ್ರ ಹೇಳ್ಕೊಳ್ತೀಯ? ಅದು ನೋಡಿದ್ರೆ ನನಗೆ ನನ್ನ ಮೇಲೆ ಬೇಜಾರಾಗ್ತಾ ಇದೆ. ಯಾಕೆ ಯಜಮಾನ್ರೆ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಿ ನಿನ್ನ ಕಷ್ಟಕ್ಕೆ ಹೋಗ್ಬಿಟ್ನಲ್ಲ. ಅಷ್ಟೊಂದು ಕೋಟೆಲಿ ನಿನ್ನ ಸೊಸೆಯಾಗಿ ಎಲ್ಲರೂ ಜೊತೆ ಚೆನ್ನಾಗಿ ಖುಷಿಯಾಗಿದ್ದೆ. ಅಲ್ಲಿ ಯಾವ ಕೊರತೆನೂ ಇರಲಿಲ್ಲ. ಆದರೆ ಇವಾಗ ನೀನು ಈ ಪರಿಸ್ಥಿತಿಲಿ ನೋಡೋಕ್ಕೆ ತುಂಬ ಸಂಕಟ ಆಗುತ್ತೆ ಪಾರು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಏನು ಮಾತು ಅಂತ ಆಡ್ತಾ ಇದ್ದೀರಾ ಯಜಮಾನ್ರೆ? ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದು ನಿಮ್ಮ ಆಸ್ತಿ ಅಂತಸ್ತೋ ಅಥವಾ ನಿಮ್ಗಿರೋ ಹೆಸರನ್ನು ನೋಡೋ ಅಲ್ಲ. ನಿಮ್ಮಲ್ಲಿರೋ ಒಳ್ಳೆತನನ ನೋಡಿ ನಾನು ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿದ್ದು. ಗಂಡ ಹೆಂಡತಿ ಮಧ್ಯೆ ವಯಸ್ಸಿನ ಅಂತರ ಇದ್ರು ಅವ್ರ ಪ್ರೀತಿಲಿ ಅಂತರ ಇರಬಾರ್ದು. ದುಡ್ಡಿವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಗಂಡ ಹೆಂಡತಿ ಸಂಬಂಧ ಕಡೆವರೆಗೂ ಶಾಶ್ವತವಾಗಿ ಉಳಿಯುತ್ತೆ. ಗಂಜಿ ಕುಡ್ಕೊಂಡಾದ್ರೂ ಸರಿ ನಿಮ್ಮ ಜೊತೆ ನೆಮ್ಮದಿಯಾಗಿರ್ತೀನಿ ಯಜಮಾನ್ರೆ. ದುಡ್ಡಿಗೋಸ್ಕರ ಮದುವೆ ಅನ್ನೋ ಪವಿತ್ರವಾದ ಸಂಬಂಧನ ವ್ಯಾಪಾರ ಮಾಡ್ಕೊಂಡಿರೋ ಇಂಥ ಕಾಲದಲ್ಲಿ ದುಡ್ಡಿಗಿಂತನೂ ಗಂಡ ಹೆಂಡತಿ ಸಂಬಂಧನೇ ಮುಖ್ಯ ಅಂತ ಹೇಳ್ತಾ ಇರೋ ನೀವೆಲ್ಲ ಹೆಂಡತಿಯಾಗಿ ಪಡ್ಕೊಂಡಿರೋದು ನನ್ನ ಪುಣ್ಯ ಪಾರು. ಬಡತನ ಕಷ್ಟಗಳ ಮಧ್ಯೆನೇ ಹುಟ್ಟಿ ಬೆಳೆದಿರೋ ನನಗೆ ಇದೆಲ್ಲ ಯಾವುದು ದೊಡ್ಡದಲ್ಲ ಯಜಮಾನ್ರೆ. ಆದರೆ ಹೀಗೆಲ್ಲ ಆಯ್ತಲ್ಲ ಅಂತ ನೀವು ನೊಂದ್ಕೋಬೇಡಿ ಆಯ್ತಾ? ಸರಿ ಪಾರು, ಆದರೆ ನನಗೆ ಯಾರೂ ಕೆಲಸ ಕೊಡಿಲ್ಲ ಅಂದರೆ ಏನು ಮಾಡೋದು ಪಾರು? ನಾನು ದುಡಿತೀನಿ. ನಿಮ್ಮನ್ನ ಮಗುನ ನಾನು ಸಾಕ್ತೀನಿ ಅಂತ ಹೇಳಲ್ಲ. ಆದರೆ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಓದಿಲ್ಲ ಬರ್ತಿಲ್ಲ, ಏನು ಕೆಲಸ ಅಂತ ಮಾಡ್ತೀಯ ಪಾರು? ಅರ್ಸನ್ ಕೋಟೆ ಅಂತ ಅರಮನೇಲಿ ಕೆಲಸ ಮಾಡಿರೋಳ್ಗೆ ಬೇರೆ ಮನೇಲಿ ಕೆಲಸ ಕೊಡಲ್ವಾ? 4 ಮನೇಲಿ ಅಡುಗೆ ಮಾಡ್ತೀನಿ, ಕಸ ಗುಡಿಸಿ ಪಾತ್ರೆ ತೊಳಿತೀನಿ, ಕೈ ತುಂಬ ದುಡ್ಡು ಕೊಡ್ತಾರೆ. ನಿಯತ್ತಿಂದ ಕೆಲಸ ಮಾಡೋರ್ಗೆ ಯಾವ ಕೆಲಸ ಆದರೆ ಏನು ಯಜಮಾನ್ರೆ? ನಾನು ಬದುಕಿರೋವರೆಗೂ ನಿನ್ನ ಯಾವ ಕೆಲಸಕ್ಕೂ ಕಳಿಸಲ್ಲ ಪಾರು. ನನ್ನ ಅರ್ಹತೆಗೆ ಕೆಲಸ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಸೆಕ್ಯೂರಿಟಿಯಾಗಿ ಕೆಲಸ ಮಾಡಾದರೂ ನಿನ್ನ ನಮ್ಮ ಮಗುನ ಸಂತೋಷವಾಗಿ ನೋಡ್ಕೋತೀನಿ. ಯಜಮಾನ್ರೆ, ನಾವು ಅರ್ಸನ್ ಕೋಟೆಯಿಂದ ಬಂದಮೇಲೆ ಬರೀ ನಮ್ಮ ಕಷ್ಟದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅಲ್ಲಿಂದ ಬಂದ ಉದ್ದೇಶನೇ ಮರ್ತು ಹೋಗಿದ್ದೀವಲ್ಲ ಯಜಮಾನ್ರೆ. ನಿಮ್ಮ ತಮ್ಮ ಹೊರದೇಶಕ್ಕೆ ಹೋದ್ರು. ಈ ವಿಷಯ ಆ ಶತ್ರುಗಳಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿಲ್ಲ
ಗೊತ್ತಿದ್ದರೆ ಖಂಡಿತ ತಡೆಯೋ ಪ್ರಯತ್ನ ಮಾಡ್ತಾಯಿದ್ರು ಪಾರು. ಪ್ರೀತು ದುಬೈಗೆ ಹೋಗಿದ್ದೆ ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ಅವನ್ನ ಪ್ರತಿ ಕ್ಷಣ ಆ ಶತ್ರುಗಳು ಕಾಡ್ತಾಯಿದ್ರು. ಈಗ ಜನನಿ ಮೋನಿಕಾ ಬಗ್ಗೆ ಏನೂ ಮಾತಾಡ್ತಾ ಇದ್ದಿದ್ದನ್ನು ನೋಡಿದ್ರೆ ಮೋಸ್ಟ್ಲಿ ಪರಿಸ್ಥಿತಿ ನಾರ್ಮಲ್ ಆಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪ್ರೀತಿ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಮಗೆ ಟೈಮ್ ಸಿಕ್ಕಂಗಾಗಿದೆ. ಒಂದು ಕೆಲಸ ಅಂತ ಸಿಗಲಿ, ಆಮೇಲೆ ಆ ಮೋನಿಕಾ ಹಿಂದೆ ಯಾರಿದ್ದಾರೆ, ಪ್ರೀತು ಯಾರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಕಂಡು ಹಿಡಿತೀನಿ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಜನನಿ. ಬಾಮ್ಮ ಕೂತ್ಕೋ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಹಾಂ, ಚೆನ್ನಾಗಿ ನಿದ್ದೆ ಮಾಡಿದೆ. ಏನಾದರೂ ತೊಂದರೆ ಇದ್ರೆ ಹೇಳಮ್ಮ, ಬೇಕಾದ್ರೆ ರಾತ್ರಿ ದಾಮಿನಿನ ನಿನ್ನ ರೂಮ್ನಲ್ಲಿ ಮಲ್ಕೊಳಕ್ಕೆ ಹೇಳ್ತೀನಿ. ಇದೊಂದು ಬಾಕಿ ಇತ್ತು, ಇವಳು ಸೇವೆ ಮಾಡೋದಕ್ಕೆ ನಾನೇ ಈ ಮನೆ ಕೆಲಸದವಳ? ಅಯ್ಯೋ ಬೇಡ ಅತ್ತೆ, ಪರವಾಗಿಲ್ಲ, ನಾನು ಒಬ್ಬಳೇ ಮಲಗ್ತೀನಿ. ನನಗೇನಾದರೂ ಬೇಜಾರಾದರೆ ಪ್ರೀತು ಕಾಲ್ ಮಾಡ್ತೀನಿ. ಸರಿ ಅಮ್ಮ. ಅತ್ತೆ, ಇವತ್ತು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರಲ್ವಾ, ಹೋಗ್ಲಿಲ್ವಾ? ಇಲ್ಲಮ್ಮ, ರಘು ಒಬ್ಬರೇ ಹೋಗಿದ್ದಾರೆ. ನಾವಿಬ್ಬರು ಮನೆಯಿಂದ ಹೊರಗೆ ಹೋಗ್ಬಿಟ್ರೆ ನಮ್ಮ ಮುದ್ದಿನ ಸೊಸೆನ ನೋಡ್ಕೊಳ್ಳೋದಕ್ಕೆ ಮನೇಲಿ ಯಾರು ಇರ್ತಾರೆ? ಅದಕ್ಕೆ ನಾನು ಮನೇಲೇ ಉಳ್ಕೊಂಡ್ಬಿಟ್ಟೆ. ಅಯ್ಯೋ ಅಕ್ಕ, ಎಂಥ ಮಾತು ಅಂತ ಹೇಳ್ತೀರಾ? ನಾನಿಲ್ವಾ ಈ ಮನೇಲಿ ಜನನಿನ ನೋಡ್ಕೊಳ್ಳೋದಕ್ಕೆ? ನೋಡಮ್ಮ ದಾಮಿನಿ, ನೋಡ್ಕೊಳ್ಳೋದು ಅಂತಂದ್ರೆ ಎದುರುಗಡೆ ಕೂತ್ಕೊಂಡು ನೋಡ್ತಾ ಇರೋದು ಅನ್ನೋ ಅರ್ಥ ಅಲ್ಲ. ಜನನಿ ಯೋಗಕ್ಷೇಮನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅವಳಿಗೆ ಟೈಮಿಗೆ ಸರಿಯಾಗಿ ಊಟ, ತಿಂಡಿ, ಜ್ಯೂಸು, ಕಾಫಿ, ಟೀ, ವಿಟಮಿನ್ಗಳು ಇದನ್ನೆಲ್ಲ ಕೊಡಬೇಕು. ಟೈಮಿಗೆ ಸರಿಯಾಗಿ ಕೊಡಬೇಕು ಅನ್ನೋದು ಮಹತ್ವದ ವಿಷಯ. ನನಗೆ ನಿನ್ನ ಬೇಜವಾಬ್ದಾರಿತನದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೇ, ಅದಕ್ಕೆ ಯಾಕೋ ನಿನ್ನ ಮೇಲೆ ಡಿಪೆಂಡ್ ಆಗೋಕ್ಕೆ ಮನಸ್ಸು ಬರಲಿಲ್ಲ. ಅಂದರೆ ನಾನು ಕೈಲಾಗದೆ ಇರೋಳು ಅಂತ ಹೇಳ್ತಿದ್ದೀರಾ ಅಕ್ಕ? ಛೇ, ಈ ಥರದ ಜವಾಬ್ದಾರಿಗಳನ್ನೆಲ್ಲ ನಿನ್ನ ಮೇಲೆ ಹೊರಿಸುವಷ್ಟು ನಂಬಿಕೆ ನನಗೆ ಬರಲಿಲ್ಲ ಅಂತ ಹೇಳಿದೆ ಅಷ್ಟೆ. ಅಯ್ಯೋ ಒಳ್ಳೇದೇ ಆಯ್ತು ಬಿಡಿ, ಇವಳು ಸೇವೆ ಮಾಡೋದಕ್ಕೆ ನಾನೇನು ಕಾಯ್ಕೊಂಡಿರಲಿಲ್ಲ. ಜನನಿ ಬಾಮ್ಮ, ನಾನೇ ನಿನಗೆ ತಿಂಡಿ ಬಡಿಸ್ತೀನಿ. ಆಮೇಲೆ ಇವತ್ತು ಬೈಕೆ ಬುದ್ಧಿ ಶಾಸ್ತ್ರ ಇದೆ, ಅದೆಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡೋವಿ ಅಂತೆ. ಓಕೆ ಬಾ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಕಾಳಜಿ, ಏನ್ ಪ್ರೀತಿ! ನಾನ್ ಬಸ್ರಿ ಆಗಿದ್ದಾಗ ಇಷ್ಟೆಲ್ಲ ಕಾಳಜಿ ಮಾಡ್ಲೇ ಇಲ್ಲ. ಹೋಗ್ಲಿ ಬಿಡಿ, ಜೋಗಿ ಪಡೆದಿದ್ದ ಜೋಗಿಗೆ, ಯೋಗಿ ಪಡೆದಿದ್ದ ಯೋಗಿಗೆ. ಅಮ್ಮ ಮಹಾತಾಯಿ, ನನ್ನ ಮಗಳು ತಾಯಿ ಇಲ್ಲದೆ ಇರೋಳು, ಈಗ ಅವಳೇ ತಾಯಿ ಆಗ್ತಿದ್ದಾಳೆ. ಅವಳು ಹುಟ್ಟೋ ಮಗು ಮತ್ತು ಅವಳನ್ನು ಇನ್ನೇ ಕಾದು ಕಾಪಾಡಬೇಕು ತಾಯಿ. ಅರ್ಚಕ್ರೆ, ನನ್ನ ಮಗಳು ತಾಯಿ ಆಗ್ತಿದ್ದಾಳೆ. ಅವಳಿಗೆ ಯಾವುದೇ ಥರದ ತೊಂದರೆ ಆಗದಿರೋ ಹಾಗೆ ಸದಾ ಸಂತೋಷವಾಗಿರಲಿ ಅಂತ ಅವಳ ಹೆಸರಿನಲ್ಲಿ ಅರ್ಚನೆ ಮಾಡಿ. ಸರಿ, ಹೆಸರು ಹೇಳಿ. ಪಾರ್ವತಿ. ಅಪ್ಪರೇ, ನೀವು ಪಾರ್ವತಿ ಹೆಸರನ್ನ ಹನುಮಂತು, ಈಗ ನೀನು ಅರ್ಚಕರ ಹತ್ರ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನ ತಾಯಿ ಆಗ್ತಾರೋ ವಿಚಾರ ಅರಸನ ಕೋಟೆಯಲ್ಲಿ ಅತ್ತೆಮ್ಮಂಗಾಗಲಿ ಮಾವಂಗಾಗಲಿ
ಇಲ್ಲ ಬೇರೆ ಯಾರಿಗಾದ್ರೂ ಆಗಲಿ ಗೊತ್ತಾಗಬಾರ್ದು, ಹಾಗಂತ ಮಾತು ಕೊಡು. ಅಮ್ಮವ್ರಿಗೆ ಹೇಳಬೇಡಿ ಅಂತ ಪಾರು ಮಾತು ತೊಗೊಂಡ್ಲು. ಆದರೆ ಈಗ ನನ್ನಿಂದಾಗಿ ಅಪ್ಪವ್ರಿಗೆ ಗೊತ್ತಾಗೋ ಹಾಗಾಯಿತು. ಇನ್ನು ಇವರು ಅಮ್ಮವ್ರಿಗೆ ಹೇಳದೇ ಇರ್ತಾರ. ದೇವ್ರೆ, ಏನು ಮಾಡಲಿ ಈಗ? ಅಪ್ಪ, ಕೇಸರಿ ಬಾತು ಗಮ್ ಅಂತಿದೆ. ಬೇಗ ಬೇಗ ಹಾಕಕ್ಕ ತಿನ್ಬೇಕು. ಇದು ನಿನಗಲ್ಲ, ಮತ್ತೆ ಜನನಿ ತಾಯಿ ಆಗ್ತಿದ್ದಾಳಲ್ವಾ, ಅದಕ್ಕೆ ಅವಳಿಗೆ ಅಂತ ಮಾಡಿರೋದು. ಪಾರು, ಇದನ್ನು ನೀನು ಯಾಕೆ ಮಾಡೋದಕ್ಕೆ ಹೋದೆ? ಮತ್ತು ಇನ್ನು ಯಾರು ಮಾಡ್ತಾರೆ ಯಜಮಾನ್ರೆ? ಪಾರು, ಇಂಥ ಪರಿಸ್ಥಿತಿಲಿ ರಿಸ್ಕ್ ಬೇಕಾ ಅಂತ. ಇದು ಯಾವ ಮಹಾ ಕೆಲಸ ಅಂತ ಯಜಮಾನ್ರೆ? ಹೇಳಿದ್ರೆ ನಾನು ಮಾಡ್ಕೊಡ್ತಿರ್ಲಿಲ್ವಾ? ಯಾಕೆ ಇಬ್ರು ನಗ್ತಾ ಇದ್ದೀರಾ? ಓ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತನಾ? ಅದೊಂದು ಬಾಯಿ ಬಿಟ್ಟು ಹೇಳ್ಬೇಕಬ್ಬವ. ನೋಡು, ನಿಮ್ಮ ಅಕ್ಕನಷ್ಟು ಚೆನ್ನಾಗಿ ಮಾಡದೇ ಇರ್ಬೋದು, ಆದರೆ ನಿನಗಿಂತ ಚೆನ್ನಾಗೇ ಮಾಡ್ತೀನಿ. ಸರಿ ಯಜಮಾನ್ರೆ, ಮುಂದಿನ ಸಲ ಮಾಡೋದಿದ್ರೆ ನಾನು ನಿಮಗೆ ಹೇಳ್ತೀನಿ, ಸರಿನಾ? ಸರಿ. ಅಲ್ಲ ಪಾರು, ಜನನಿಗೋಸ್ಕರ ಕೇಸರಿ ಬಾತ್ ಮಾಡಿದ್ಯಲ್ಲ, ಏನು ವಿಶೇಷ? ಇವತ್ತು ಅರಸನ್ ಕೋಟೆಯಲ್ಲಿ ಜನನಿಗೆ ಗಂಡನ ಮನೆ ಕಡೆಯಿಂದ ಬೈಕೆ ಶಾಸ್ತ್ರ ಇದೆ. ಅತ್ಯಮ್ಮ ಅವರೇ ಮುಂದೆ ನಿಂತು ಜನನಿಗೆ ಇಷ್ಟ ಆಗಿರೋ ಅಡುಗೆಗಳನ್ನೆಲ್ಲ ಮಾಡಿಸ್ತಾರೆ. ಆದರೆ ಜನನಿಗೆ ನಾನು ಮಾಡೋ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೇ ಕೇಸರಿ ಬಾತ್ ಮಾಡಿದ್ದೀನಿ. ಹೋಗಿ ಕೊಟ್ಟು ಬರ್ತೀನಿ. ಅಲ್ಲ ಪಾರು, ನೆನಪಿದೆ ಯಜಮಾನ್ರೆ, ಮನೆ ಒಳಗಡೆ ಹೋಗಲ್ಲ, ಹೊರಗಿಂದಾನೇ ಕೊಟ್ಟು ಬರ್ತೀನಿ. ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಪಾರು. ಆದರೆ ನೀನು ಒಂದು ವಿಷಯನ ಮರಿತಾ ಇದೆಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ಪ್ರೀತು ದುಬೈಗೆ ಹೋಗೋಕ್ಕಿಂತ ಮುಂಚೆ ಮನೆಗೆ ಬಂದಿದ್ದ. ಆಗ ನಾವು ಅವನಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿರಲಿಲ್ಲ. ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳಕ್ಕೆ ಅಂತ ಬಂದಾಗ ನಾನು ಬೆನ್ನು ತಿರುಗಿಸಿ ನಿಂತಿದ್ದೆ. ಯಾಕೆ ಹೇಳು? ಅವನ ಮುಂದೆ ಸಾಫ್ಟಾಗಿ ನಾನೆಲ್ಲಾದರೂ ಮಾತಾಡಿದ್ರೆ ಅವನಿಗೆ ನಾವು ಮನೆಯಿಂದ ಆಚೆ ಬಂದಿದ್ದ ಕಾರಣ ಹೇಳಬೇಕಾಗುತ್ತೆ. ಆವಾಗ ಅವನು ತುಂಬ ನೊಂದ್ಕೊತಾನೆ. ಆಮೇಲೆ ಆ ಕಾರಣನ ಅಮ್ಮನ ಹತ್ರ ಹೇಳಿ ನಾವು ಇಲ್ಲಿಂದ ವಾಪಸ್ ಹೋಗೋ ಥರ ಮಾಡ್ತಾಯಿದ್ದ. ಆವಾಗ ನಾವು ಮನೆಯಿಂದ ಆಚೆ ಬಂದಿರೋ ಕಾರಣ ಹಾಗೆ ಉಳಿತಿತ್ತಲ್ವಾ? ನಾನು ಅದಕ್ಕೆ ಪ್ರೀತು ಹತ್ರ ಹಾಗೆ ನಡ್ಕೊಂಡಿದ್ದು. ಈಗ ನಿನ್ನ ಜನನಿಗೆ ಈ ಬೈಕೆ ಬುಚ್ಚಿ ಹೋಗಿ ತೊಗೊಂಡೋಗಿ ಕೊಟ್ರೆ ಅದೇ ಥರ ಆಗೋ ಸಾಧ್ಯತೆ ಇರುತ್ತೆ ತಾನೆ? ಜನನಿ ಜೊತೆ ಜಾಸ್ತಿ ಹೊತ್ತು ಮಾತಾಡಿದ್ರೆ ತಾನೇ ಆ ಸಮಸ್ಯೆ. ಹೋಗ್ತೀನಿ, ಕೊಡ್ತೀನಿ, ಬರ್ತಾ ಇರ್ತೀನಿ. ಸರಿ ಪಾರು, ಆದರೆ ನೀನೊಬ್ಬಳೇ ಹೋಗಬೇಡ. ಜನನಿ ನನಗೂ ತಂಗಿ ಥರ ಅಲ್ವಾ? ನಾನು ನಿನ್ನ ಜೊತೆ ಬರ್ತೀನಿ. ಈ ಸಮಯದಲ್ಲಿ ನನ್ನ ಮಗಳಿಗೆ ಯಾವ ಚಿಂತೆನೂ ಕಾಡಬಾರ್ದು. ಅವಳು ಸಂತೋಷವಾಗಿರೋ ಹಾಗಾಗಲಿ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ತಾನೇ ಹೇಳಿದ್ದು. ಹೌದಪ್ಪರೇ. ಆದರೆ ಮನೆ ಬಿಟ್ಟು ಬಂದಾಗಿಂದ ನನ್ನ ಮಗಳು ಸಾಕಷ್ಟು ಒತ್ತಡದಲ್ಲಿದ್ದಾಳೆ. ಅಳಿಯನ್ ಬೇರೆ ಕೆಲಸ ಇಲ್ಲ. ಹೀಗಿರುವಾಗ ಮುಂದಿನ ಜೀವನ ಹೇಗೆ ಅನ್ನೋ ಚಿಂತೆ ನನ್ನ ಮಗಳಿಗೆ ಕಾಡಬಾರ್ದು. ಅವಳು ಯಾವಾಗಲೂ ಸುಖವಾಗಿರಬೇಕು ಅಂತ ತಾನೇ ನೀನು ಬೇಡ್ಕೊಂಡಿದ್ದು. ಹಾಂ, ಹೌದಪ್ಪರೇ. ನಾನು ಕೂಡ ಜನನಿ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೆ. ಪ್ರಸಾದ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನ ತಾಯಿ ಆಗ್ತಾ ಇರೋ ನಿಮ್ಮ ಸೊಸೆಗೆ ತಿನ್ನೋ ಕುಡಿ. ಇದನ್ನು ಕೂಡ ಗರ್ಭಿಣಿ ಆಗಿರೋ ನಿಮ್ಮ ಮಗಳು ಕುಡಿ, ಒಳ್ಳೇದಾಗುತ್ತೆ. ಹನುಮಂತು, ಏನು ಹೇಳಿದ್ರು ಅರ್ಚಕರು? ಗರ್ಭಿಣಿ ಆಗಿರೋ ನಿಮ್ಮ ಮಗಳು ಅಂದರೆ ಪಾರ್ವತಿನ?
ಅಲ್ಲ ಅಪ್ಪೋರೆ, ಜನನಿ ಗರ್ಭಿಣಿ ಅಲ್ವಾ, ಅವಳು ನನ್ನ ಮಗಳಿದ್ದಂಗೆ ಅಲ್ವಾ, ಅದಕ್ಕೆ ಈ ಪ್ರಸಾದನ ಅವಳು ಕೊಡು ಅಂತ ಕೊಟ್ಟಿದ್ದಾರೆ ಅಷ್ಟೇ ಅರ್ಚಕರು. ಇಲ್ಲ ಹನುಮಂತು, ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ನೀನು? ಇಲ್ಲ ಹನುಮಂತು, ನಿನ್ನ ಅರ್ಚನೆ ಮಾಡಿಸಿದ್ದು ಜನನಿ ಹೆಸರಲ್ಲ, ಪಾರ್ವತಿ ಹೆಸರಲ್ಲಿ. ಅರ್ಚಕರು ಪ್ರಸಾದ ಕೊಟ್ಟಿದ್ದು ಪಾರ್ವತಿ ಹೆಸರಲ್ಲಿ ತಾನೆ? ನಿಜ ಹೇಳು ಹನುಮಂತು, ನನ್ನಿಂದ ಏನು ಮುಚ್ಚಿಡ್ತಾ ಇದೆಯಾ? ನಾನೇನು ಮುಚ್ಚಿಡ್ಲಿ ಅಪ್ಪರೇ, ಏನೂ ಇಲ್ಲ. ಮತ್ತೆ ಪಾರ್ವತಿ ಹೆಸರಲ್ಲಿ ಯಾಕೆ ಅರ್ಚನೆ ಮಾಡಿಸ್ದೆ? ಅವಳು ಒಳ್ಳೇದಾಗ್ಲಿ ಅಂತ. ಮತ್ತೆ ತಾಯಿ ಆಗ್ತಿರೋದು ಯಾರು? ಜನನಿ ಇವರು. ಹಾಗಾದ್ರೆ ಪಾರ್ವತಿ? ನನ್ನ ಮೇಲಾಣೆ, ನಿಜ ಹೇಳು. ತಾಯಿ ಸನ್ನಿಧಿಲಿ ನಿಂತಿದೆಯಾ ನೀನು? ಸುಳ್ಳು ಹೇಳ್ಬೇಡ. ನಿಜ ಹೇಳು ಹನುಮಂತು. ಹೇಳು. ಜನನಿ, ಅಡುಗೆ ಎಲ್ಲ ಸಿದ್ಧವಾಗ್ತಾ ಇದೆ. ನೀನು ಹೋಗಿ ನಿಧಾನವಾಗಿ ತಯಾರಾಗಿ ಬಾ, ನಾನು ನಿನಗೆ ಸಹಾಯ ಮಾಡ್ತೀನಿ. ತಾಯಿ ಆಗ್ತಿರೋ ನನ್ನ ಪ್ರೀತಿಯ ಸೊಸೆಗೆ, ಮುದ್ದಿನ ಸೊಸೆಗೆ ಬಯಕೆ ಶಾಸ್ತ್ರದ ಪ್ರಯುಕ್ತ ನನ್ನ ಪ್ರೀತಿಯ ಕಾಣಿಕೆ ತಗೊಮ್ಮ. ನೋಡಿ ಅಕ್ಕ, ನೀವು ಈ ಮನೆಯಿಂದ ಹೊರಗಾಕಿರೋ ಜೋಡಿ ಹಕ್ಕಿಗಳು ತಾವು ಮಾಡಿರೋ ತಪ್ಪಿನ ಅರಿವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಗೆ ಬಾಲ ಮುದ್ರಕೊಂಡು ಬಂದಿದ್ದಾವೆ ಅಂತ. ಏನಪ್ಪ ಆದಿತ್ಯ, ನೀನು ಓದಿರೋನು, ತಿಳುವಳಿಕೆ ಇರೋನು, ನೀನು ಈ ರೀತಿ ಮಾಡೋದು ಸರಿನಾ? ಏನಪ್ಪ ಆದಿತ್ಯ, ಅಕ್ಕ ಹೇಳಿದ್ದು ಅಷ್ಟು ಬೇಗ ಮರ್ತು ಹೋಯ್ತಾ? ಈ ಹೊಸಲು ತೊಳಿಬಾರ್ದು ಅಂತ ಹೇಳಿದ್ದು ನೆನಪಿಲ್ವಾ? ನಾವು ಯಾವುದೂ ಮರ್ತಿಲ್ಲ. ಹಾಗೆ ನಾವು ಮನೆ ಒಳಗೆ ಬಂದು ಜೀವನ ಮಾಡಬೇಕು ಅಂತಲೂ ಅಂದ್ಕೊಂಡಿಲ್ಲ. ಮತ್ತೆ ನಿನ್ನ ಹೆಂಡತಿನ ಕರ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಜನನಿಗೆ ಸಿಹಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಓಹೋ, ಹಾಗ. ನಾನೆಲ್ಲೋ ನಿನ್ನ ಗಂಡನಿಗೂ ಕೆಲಸ ಸಿಕ್ಕಿರಲ್ಲ, ನಿಮ್ಮ ಅಪ್ಪನ ಮನೇಲೂ ಇರೋಕ್ಕಾಗದೆ ನಮ್ಮ ಅಕ್ಕನ ಹತ್ರ ಬೇಡ್ಕೊಂಡು ಮತ್ತೆ ಈ ಮನೆ ಸೇರ್ಕೊಳ್ಳೋ ಪ್ಲಾನ್ ಮಾಡ್ಕೊಂಡು ಬಂದಿದೆಯೇನೋ ಅಂತ ಅನ್ಕೊಂಡೆ. ಚಿಕ್ಕಮ್ಮ, ನಮ್ಗಿನ್ನೂ ಅಂತ ಗತಿ ಬಂದಿಲ್ಲ. ಏನಪ್ಪ, ನನ್ನ ಮೇಲೆ ಧಮಕಿ ಆಗ್ತಿದ್ಯಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಾಮಿನಿ, ಅಪರಿಚಿತರ ಹತ್ರ ನಿಂದೇನ್ ಮಾತು? ಜನನಿ, ನೀನು ಬಸ್ರಿ ಆಗಿರೋದಕ್ಕೆ ಗಂಡನ ಮನೆ ಕಡೆಯಿಂದ ಬೈಕೆ ಬುತ್ತಿ ಶಾಸ್ತ್ರ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ನಿನಗಿಷ್ಟ ಆಗಿರೋ ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ತಗೋತೀಯಾ? ಓಹೋ, ಕೇಸರಿ ಬಾತ್ ನೆಪದಲ್ಲಿ ಹತ್ರ ಹೋಗಿ ನೋಡ್ತಿದ್ದಾಳಕ್ಕ. ಆ ಜನನಿನ ಮಾತ್ರ ಕಳಿಸ್ಬೇಡಿ.
ಮನಸ್ಸಿಗೆ ಒಂದು ಸಣ್ಣ ಬೇಸರ ಆಗೋದು ನನಗಿಷ್ಟ ಇಲ್ಲಮ್ಮ. ಇವತ್ತು ನಿನ್ನ ಬಸರಿ ಬಯಕೆ ಶಾಸ್ತ್ರ. ನಿನ್ನ ಬಯಕೆಗಳನ್ನು ತಡೆಯೋದಕ್ಕೆ ನನಗೆ ಖಂಡಿತ ಮನಸ್ಸಿಲ್ಲ. ಜನನಿ ಹುಷಾರು ಕಣಮ್ಮ. ಮೊದಲೇ ನಿನ್ನ ಬಸರಿ ಹೆಣ್ಣು ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹುಷಾರು ಕಣಮ್ಮ. ನನ್ನ ಬಗ್ಗೆ ನೀವು ಇಷ್ಟೊಂದು ಕಾಳಜಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಚಿಕ್ಕತ್ತೆ. ಅಷ್ಟಕ್ಕೂ ಬಂದಿರೋರು ಬೇರೆ ಯಾರೋ ಹೊರಗಿನವರಲ್ಲ, ಈ ಮನೆಯವರು, ನನ್ನ ಅಕ್ಕ ಭಾವ. ಅವ್ರು ಯಾವತ್ತಿದ್ರೂ ನನಗೆ ಒಳ್ಳೆಯದನ್ನೇ ಬಯಸ್ತಾರೆ. ಆಯ್ತಮ್ಮ, ಏನು ನಿನ್ನ ಒಳ್ಳೇದು ಕೇಳಿದೆ, ಹೋಗು.